ಇವತ್ತು ನಾವು ಒಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೇವೆ. ಮೆಂತೆ ಪಲ್ಲೆ ಮತ್ತು ಪಾಲಕ್ ಸೇರಿಸಿ ಚಟ್ನಿ ಎಲ್ಲ ಕೂಡ್ಬೇಕನ್ರಿ ಅದು ಪಾಪುಗತ್ತೆ. ರೆಡಿ ಟು ಸರ್ವ್. ಹೀಗೆ ರೊಟ್ಟಿಗೆ ಅನ್ನಕ್ಕ ಸುಡು ಅನ್ನ ಇರ್ಬೇಕು. ಬಿಸಿ ಅನ್ನಕ್ಕ ಚಲೋ ಇರುತ್ತೆ. ಈಗೆಲ್ಲ ಒಂದ್ ನೀತಿ ಪಾಠ ಏನಾರು ಹೇಳ್ರಿ ಅಂತಂದ್ರೆ ಚೆನ್ನಾಗಿರ್ಬೇಕು, ಧೈರ್ಯದಿಂದ ಇರ್ಬೇಕು, ಏನ್ ಕಷ್ಟ ಬಂದ್ರು ಎದುರಿಸ್ಬೇಕು. ನಾವು ಚೆನ್ನಾಗಿರೋದ್ ಕಲಿಬೇಕು. ಕಷ್ಟನೂ ಎಲ್ಲರಿಗೂ ಬರುತ್ತಿರ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೇವೆ. ಮೆಂತೆ ಪಲ್ಲೆ ಮತ್ತು ಪಾಲಕ್ ಸೇರಿಸಿ ಚಟ್ನಿ ಮಾಡ್ತಾ ಇದ್ದೇವೆ. ನಾನಲ್ಲ, ನಮ್ಮ ಮಂಜಮ್ಮ ಅವ್ರು ತರಿಸ್ತಾರೆ. ಇವ್ರು ಯಾರಂದ್ರೆ ನಮ್ಮ ಮನೇಲಿ ಅಡ್ಗೆ ಮಾಡ್ತಾರೆ. ಸಖತ್ತಾಗಿ ಅಡ್ಗೆ ಮಾಡ್ತಾರೆ. ಏನು ಹೇಗ್ ಮಾಡೋದು ಎಲ್ಲ ಅವರೇ ಹೇಳ್ತಾರೆ, ಕೇಳಿ. ನಮಸ್ಕಾರ ಎಲ್ಲರಿಗೂ. ಮೆಂತೆ ಪಲ್ಲೆ ಚಟ್ನಿ ಮಾಡಕತ್ತೀನಿ ನೋಡ್ರಿ. ಬೇಕಾಗಿದ್ದ ಸಾಮಾನುಗಳು ಆಯಿಲ್ ಆದ್ಮೇಲೆ ಬೆಳ್ಳುಳ್ಳಿ ಆದ್ಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಆದ್ಮೇಲೆ ಟೊಮೆಟೊ ಜಾಸ್ತಿ ಏನ್ರಿ? 2 ಟೊಮೆಟೊ ಹಾಕೊಂಡಿರಿ. 4 ಟೊಮೆಟೊ. ಆಮೇಲೆ ಒಂದು ಪಾಲಕ್, ಒಂದು ಮೆಂತೆ ಕಟ್ಟು ಸೇಮ್ ತಗೋದನ್ರಿ? 2 ಪಾಲಕ್ ಮತ್ತೆ ಮೆಂತೆ ಪಲ್ಲೆ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವು, ಒಗ್ಗರಣೆ ಸಾಮಾನು. ಆಮೇಲೆ ಒಗ್ಗರಣೆ ಸಾಮಾನು, ಅರಿಶಿನ ಪುಡಿ. ಈಗ ಮಾಡೋದು ಹೆಂಗೆ ಅಂತ ಹೇಳ್ತೀರಾ ರೀ? ಫಸ್ಟಿಗೆ ಎಣ್ಣೆ ಹಾಕುದಾ ರೀ? ಫಸ್ಟಿಗೆ ಎಣ್ಣೆ, ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಏನ್ರಿ? ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಬೇಕು. ಅವಾಗಿಂದ ಅವಾಗ ಹಾಕ್ಬಿಡುದ್ರಿ? ಅವೇನ್ ಕೆಂಪಗಾಗೋರ್ಗು ಕಾಯೇನಿಲ್ಲ. ಇದನ್ನ ಮಾಡೋದು ಯಾರ್ಲಿಂದ ಕಲ್ತೀರಿ ಮಂಜಮ್ಮ ನೀವು? ನಾನೇ ಸ್ವಂತ ಕಲ್ತೀನಿ. ಹೌದಾ ರೀ? ಯಾರಿಂದ ಇಲ್ಲ. ಸ್ವಲ್ಪ ಕೆಂಪಗಾಗಬೇಕನ್ರಿ? ಸ್ವಲ್ಪ ಕೆಂಪಗಾಗ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೇಕು. ಜೀರಿಗೆ ಏನ್ರಿ? ಆಮೇಲೆ ಟೊಮೊಟೊ ಹಾಕ್ಬೇಕು. ಹಾಕ್ರಿ. 10 ನಿಮಿಷ ಆದ್ಮೇಲೆ ಟೊಮೊಟೊ. ಫಸ್ಟ್ ಟೊಮೆಟೊ, ಆಮೇಲೆ ಮೆಂತೆ ಪಲ್ಲೆ ಏನ್ರಿ? ಆಮೇಲೆ ಲಾಸ್ಟಿಗೆ ಪಲ್ಯ ಹಾಕ್ಬೇಕೆಲ್ಲ. ಇದೆಲ್ಲ ಸ್ವಲ್ಪ ಚಂದಾಗಿ ಮಗ್ಬೇಕು. ಸ್ವಲ್ಪ ಮಗ್ಗಿದ್ಮೇಲೆ ಪಲ್ಯ ಹಾಕ್ಬೇಕು. ಪಲ್ಯ ಹಾಕಿದ್ಮೇಲೆ ಹುಣಸೆಹಣ್ಣು. ಎಷ್ಟು ವರ್ಷ ಆತ್ರಿ ನೀವು ಅಡಿಗೆ ಮಾಡಕತ್ತ ಮಂಜಮ್ಮ? ನಾವು ಚಿಕ್ಕವಳಿದ್ದಾಗಲಿಂದ ಇದೇ ಕೆಲಸ. ಇಷ್ಟು 2 ಹಾಕೋದೇನ್ರಿ? ಮೆಂತೆ ಪಲ್ಲೆ ಮತ್ತೆ ಪಲ್ಯ ಹಾಕೋದು. 2 ಪಲ್ಯನೂ ಜೋಡಿಸಿ ಇಡೋದು. ಚೆನ್ನಾಗಿ ಮಗ್ಗಿಸ್ಬೇಕನ್ರಿ? ಚೆನ್ನಾಗಿ ಮಗ್ಗಿಸ್ಬೇಕು ಎಣ್ಣೆಗ. ಒಟ್ಟ ನೀರ್ ಮುಟ್ಸೋಂಗಿಲ್ರಿ ಇದಕ್ಕ? ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇದು ಹುಂಚೆಹಣ್ಣು ಹಾಕಿದ್ರೇನ್ರಿ? ಎಲ್ಲ 3 ಜೋಡಿಸಿ ಹಾಕೋದು. ಹುಂಚೆಹಣ್ಣು 3 ಪಲ್ಯ. ಅರಿಶಿನ ಈಗ ಹಾಕ್ಬಿಡುದ? ಉಪ್ಪನ್ನ ಚೆನ್ನಾಗಿ ಕುದಿಸಿ ಇದು ಪಪ್ಪು ಗೊತ್ತಿಲ್ಲ ಇದು ಮಾಡ್ಬೇಕ? ಚೆನ್ನಾಗಿ ಎಲ್ಲ ಪಲ್ಯ ಇದಾಗ್ಬೇಕನ್ರಿ? ಎಲ್ಲ ಹಿಂಗ್ ಕುದಿಬೇಕು. ಮಂಜಮ್ಮ ಇದು ಕ್ಲೋಸ್ ಮಾಡಿ ಹಿಂಗ್ ಚೆನ್ನಾಗಿ ಕುದಿಬೇಕನ್ರಿ? ಕುದಿಬೇಕು. ಒಟ್ಟ ನೀರ್ ಮುಟ್ಟಿಸ್ಬಾರ್ದು. ಅದನ್ನ ಇದು ಮಾಡ್ಬೇಕು. ಸಣ್ಣ ಮಕ್ಕಳಿಗೆಲ್ಲ ಚಲೋ ಅಂದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಮೆಂತೆ ಪಲ್ಲೆ ಪಾಲಕ್ ಸೇಮ್. ಮಂಜಮ್ಮ ಅವ್ರು ದಿನ ಬೆಳಿಗ್ಗೆ 5:15 ಎದ್ದಿರ್ತಾರಂತ. ಇಲ್ಲಿ ಎಲ್ಲಾ ವರ್ಕರ್ಸ್, ನಮ್ಮ ಮನೆ ಬರೋರೆಲ್ಲ 5:15 ಎದ್ದ ಕೆಲಸ, 5 ಗಂಟೆಗೆ ಎದ್ದ ಕೆಲಸ ಮಾಡ್ತಾರೆ. ನಾವ್ ಬೇರೆ ನಮ್ ಕಷ್ಟನೇ ಯಾವಾಗ್ಲೂ ದೊಡ್ಡದು ಅಂತೀವಿ. ಇವ್ರು ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ ಅನ್ಸತ್ತೆ. ನಮ್ಮ ಅತ್ತೆಯವರು ಇವ್ರು ಮಾಡಿರೋದನ್ನ ತಿಂದಿದ್ರು, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನ್ ಮಾಡಿದ್ರೆ ನನಗ್ ಕ್ರೆಡಿಟ್ ಹೋಗುತ್ತೆ. ಆದ್ರೆ ಇದು ಮಂಜಮ್ಮನ್ ರೆಸಿಪಿ, ಅದಕ್ಕೆ ಮಂಜಮ್ಮನ್ ಕಡೆನೆ ಮಾಡಿಸಿದ್ದೇವೆ. ಟೊಮೊಟೊ ಮಗ್ಬೇಕು. ಇದು ಎಲ್ಲ ಮೆತ್ತಗಾದ್ಮೇಲೆ ಇದ್ರಲ್ಲೇನೆ ಇದ್ ಮಾಡ್ಬಿಡು. ಮಿಕ್ಸಿಗೆ ಹಾಕ್ಬಾರ್ದ್ರಿ? ಸ್ವಲ್ಪ ಬಿಸಿ ಇದ್ದಾಗೆ ಮಾಡ್ಬಿಟ್ರೆ ಎಲ್ಲ ಕೂಡ್ಬೇಕನ್ರಿ ಅದು ಪಾಪುಗತ್ತೆ? ಚೆನ್ನಾಗಿ ಒಂದ್ 5 ನಿಮಿಷ ಮಾಡಿರಲ್ರಿ ಮಂಜಮ್ಮ? ನೋಡಮ್ಮ. ರೆಡಿ ಟು ಸರ್ವ್. ಚಟ್ನಿ ರೆಡಿ ಆಗೈತೆ. ಎಲ್ಲಾರು ಒಂದ್ಸಲ ಮಾಡ್ಕೊಳ್ಳಿ. ಇದೆಲ್ಲ ಕಾಂಬಿನೇಷನ್ ಚಲೋ ಇರತ್ತೇನ್ರಿ? ಚಟ್ನಿ ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕ ಸುಡು ಅನ್ನ ಇರ್ಬೇಕು. ಬಿಸಿ ಅನ್ನಕ್ಕ ಚಲೋ ಇರುತ್ತೆ. ಮಾಡ್ಕೊಳ್ರಿ, ಆರೋಗ್ಯಕ್ಕೆ ಒಳ್ಳೇದಿದೆ. ಚಟ್ನಿ ಚೆನ್ನಾಗಿರುತ್ತೆ.
ಫಾಸ್ಟ್ ಆಗು ಮಾಡ್ಬೋದಲ್ರಿ? ಫಾಸ್ಟ್ ಆಗಿ ಮಾಡ್ಬೋದು, ಅರ್ಜೆಂಟ್ಗೂ ಆಗುತ್ತೆ. ನಮ್ ವೀಕ್ಷಕರಿಗೆಲ್ಲ ಒಂದ್ ನೀತಿ ಪಾಠ ಏನಾರು ಹೇಳ್ರಿ. ಚೆನ್ನಾಗಿರ್ಬೇಕು, ಧೈರ್ಯದಿಂದ ಇರ್ಬೇಕು, ಏನ್ ಕಷ್ಟ ಬಂದ್ರು ಎದುರಿಸ್ಬೇಕು. ನಾವು ಚೆನ್ನಾಗಿರೋದ್ ಕಲಿಬೇಕು. ಕಷ್ಟನೂ ಎಲ್ಲರಿಗೂ ಬರುತ್ತಿರ್ತದೆ. ಚೆನ್ನಾಗಿರ್ಬೇಕು. ಯಾರನ್ನ ನೋಡಿ ಕಲ್ತೀರಿ ನೀವ್ ಅಡಿಗೆ ಮಾಡೋದು? ಯಾರನ್ನ ನೋಡಿ ನಾವೇ ಸ್ವಂತ ಕಲ್ತೀವಿ. ನೋಡಿ ನಾವು ಕಲ್ತೀವಿ. ನಮ್ದು ಕಷ್ಟದಿಂದ ನಾವೇ ಕಲ್ತೀವಿ. ಪರಿಸ್ಥಿತಿ ಗಟ್ಟಿ ಮಾಡತ್ರಿ ಹಂಗಾರೆ. ಎಷ್ಟೇ ಕಷ್ಟ ಬರ್ಲಿ ಅದನ್ನ ಧೈರ್ಯದಿಂದ ಎದುರಿಸ್ಬೇಕಂತ ಹೇಳಿ ನಮ್ಮ ಅಜ್ಜಮ್ಮನ್ ನೋಡಿ ಕಲ್ತಿದ್ದೆ ನಾನು. ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ ಇವ್ರಿಗೆ. ಎಲ್ಲಾರ ಜೀವನದಲ್ಲಿ ಎಷ್ಟೊಂದು ಕಷ್ಟ ಇರತ್ತೆ, ಆದ್ರೆ ನಾವು ನಮ್ದು ಕಷ್ಟನೇ ದೊಡ್ಡದು ಅನ್ಕೋತೀವಿ. ಆ ರೀತಿ ಅನ್ಕೋಬಾರ್ದು. ಏನ್ ಬರುತ್ತೆ ಎದುರಿಸೋಣ, ನಗ್ನಗ್ತಾ ಜೀವನ ಸಾಗಿಸೋಣ. ಎಲ್ಲರೂ ಇದನ್ನ ರೆಸಿಪಿ ಟ್ರೈ ಮಾಡಿ, ಪಕ್ಕಾ ಚೆನ್ನಾಗಿದೆ. ಹೇಗಿತ್ತು, ಹೇಗೆ ನಮ್ಮ ಮಂಜಮ್ಮನ್ ರೆಸಿಪಿ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ನೀವು ಮಾಡಿದ್ದನ್ನು ನಾವು ಅವ್ರಿಗೆ ಹೇಳ್ತೇನೆ, ಅವರು ಖುಷಿ ಆಗ್ತಾರೆ. ಎಲ್ಲರೂ ನಮ್ಮ ಚಾನಲ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್ 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 ಮಾಡಿ.